ಬಡ ಗುಬ್ಬಿಗಳ ಮೇಲೆ ಕಾಕಿ ಗಿಡುಗನ ಬ್ರಹ್ಮಾಸ್ತ್ರ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರ ಹೊನ್ನ ಕಳಸವಯ್ಯ. 12ನೇ ಶತಮಾನದಲ್ಲಿ ಜಗದ್ಗುರು ಬಸವಣ್ಣನವರು ಉಳ್ಳವರ ಬಗ್ಗೆ ಅಸೂಯೆ ಇಲ್ಲದೆ ತನ್ನ ಭಕ್ತಿ ಬದುಕು ಭಾವಗಳ ಸಾಕಾರಗೊಳಿಸುವಿಕೆಯ ತತ್ವ ಸಿದ್ಧಾಂತಗಳನ್ನು ವಚನ ಸಾಹಿತ್ಯದ ಮೂಲಕ ಸಾರಿದ್ದಾರೆ. ಆದರೆ ಆ ಕಾಲಘಟ್ಟದ ಪೂರ್ವದಿಂದಲೂ ಇಂದಿನವರೆಗೂ ಉಳ್ಳವರು ಸಮಾಜದ ದುರ್ಬಲರ ಮೇಲೆ ಅಸೂಯೆ ಸಾರಿಕೊಂಡೇ ಬಂದಿದ್ದಾರೆ. ಅದಕ್ಕೊಂದು ತಾಜಾ ನಿದರ್ಶನವನ್ನು ಇವತ್ತು ನಿಮ್ಮ ಮುಂದೆ ಮುಲಾಜಿಲ್ಲದ ಮಾತಿನಲ್ಲಿ ನಿರ್ಭೀತಿಯಿಂದ ಇಡುತ್ತಿದ್ದೇನೆ. ಇದು ತುಮಕೂರು ಜಿಲ್ಲಾ ಪೊಲೀಸ್ ಕಚೇರಿಯ ಆವರಣದಲ್ಲಿ ಇರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ. ಸುಮಾರು 6 ದಶಕಗಳಿಂದ ಈ ಶಾಲೆ ಇಲ್ಲಿ ಕೆಲಸ ಮಾಡುತ್ತಿದೆ. ಮೂಲದಲ್ಲಿ ಈ ಶಾಲೆ ಪ್ರಾರಂಭವಾಗಿದ್ದು ಪೊಲೀಸ್ ಕ್ವಾರ್ಟರ್ಸ್ನಲ್ಲಿರುವ ಪೊಲೀಸ್ ಸಿಬ್ಬಂದಿಗಳ ಮಕ್ಕಳ ಅನುಕೂಲಕ್ಕಾಗಿ ಈ ಶಾಲೆಯನ್ನ ಪ್ರಾರಂಭಿಸಲಾಗಿತ್ತು. ಈ ಶಾಲೆಯಲ್ಲಿ ಕಲಿತ ಅದೆಷ್ಟೋ ಪೊಲೀಸ್ ಸಿಬ್ಬಂದಿಗಳ ಮಕ್ಕಳು ಸಮಾಜದ ಮುಖ್ಯ ವಾಹಿನಿಯಲ್ಲಿ ಗೌರವಯುತವಾಗಿ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ತಮ್ಮದೇ ಆದ ರೀತಿಯಲ್ಲಿ ಸಮಾಜಕ್ಕೆ ಕೊಡುಗೆಗಳನ್ನು ನೀಡಿದ್ದಾರೆ. ಅಂದು ಪೊಲೀಸ್ ಇಲಾಖೆಯ ತಳಹಂತದ ಅಧಿಕಾರಿಯ ಸಿಬ್ಬಂದಿಗಳಿಗೆ ತಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಈ ಒಂದು ಶಾಲೆಯ ಅನಿವಾರ್ಯತೆ ಇದ್ದಿತ್ತು. ಪ್ರಸ್ತುತ ವ್ಯವಸ್ಥೆಯಲ್ಲಿ ಕ್ರೈಮ್ ರೇಷಿಯೋ ಅನ್ನೋದು ಅತ್ಯಂತ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಆಗಿರೋದು ಪೊಲೀಸ್ ಸಿಬ್ಬಂದಿಗಳ ನಾನಾ ಆಯಾಮದ ಆದಾಯಗಳಿಗೆ ಮೂಲವಾಗಿದೆ. ಇದರಿಂದಾಗಿ ಪೊಲೀಸ್ ಇಲಾಖೆಯ ಅತ್ಯಂತ ತಳಹಂತದ ಸಿಬ್ಬಂದಿಗಳು ಕೂಡ ತಮ್ಮ ಮಕ್ಕಳನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ದಾಖಲು ಮಾಡುತ್ತಿದ್ದಾರೆ. 6 ದಶಕಗಳ ಇತಿಹಾಸವಿರುವ ಶಾಲೆ ಇಂದಿಗೂ ಅಭಿವೃದ್ಧಿ ಕಂಡಿಲ್ಲ. ಅಭಿವೃದ್ಧಿ ಮಾಡುವ ಇಚ್ಛಾಶಕ್ತಿ ಶಿಕ್ಷಣ ಇಲಾಖೆಗೆ ಇಲ್ಲ. ಇನ್ನು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮನಸ್ಸು ಮಾಡಿದ್ದಾರೆ. ಈ ಒಂದು ಶಾಲೆಯ ಉನ್ನತೀಕರಣ ಅನ್ನೋದು ದೊಡ್ಡ ವಿಷಯವೇನೂ ಆಗುತ್ತಿರಲಿಲ್ಲ. ಈ ಹಿಂದೆ ಇದ್ದ ನಗರ ಉಪವಿಭಾಗದ ಡಿವೈಎಸ್ಪಿ ಒಬ್ಬರು ಶಿಥಿಲವಾಗಿದ್ದ ತಮ್ಮ ಕಚೇರಿಯನ್ನು ಸರ್ಕಾರದಿಂದ ಯಾವುದೇ ಅನುದಾನ ಪಡೆಯದೆ ತಮ್ಮ ಅಧೀನ ಅಧಿಕಾರಿಗಳ ಮೂಲಕ ಬರುವಂತಹ ವಾಮ ಮಾರ್ಗದ ಆದಾಯ ಮೂಲಗಳಿಂದಲೇ ಸುಮಾರು 40 ಲಕ್ಷ ಖರ್ಚು ಮಾಡಿ ತಮ್ಮ ಕಚೇರಿಯನ್ನ ಆಧುನೀಕರಣಗೊಳಿಸಿಕೊಂಡಿದ್ರು. ಯಾರಾದರೂ ಒಬ್ಬರು ಪೊಲೀಸ್ ಅಧಿಕಾರಿ ಮನಸ್ಸು ಮಾಡಿದ್ದರೆ ಶಾಲೆ ಉನ್ನತೀಕರಣಗೊಳ್ಳುತ್ತಿತ್ತು. ಪ್ರಸ್ತುತ ಈ ಶಾಲೆಯಲ್ಲಿ ಅತ್ಯಂತ ಬಡತನ ರೇಖೆಗಿಂತ ಕೆಳಗಿರುವ ನಾಗರಿಕರ ಮಕ್ಕಳು ಮಾತ್ರ ಶಿಕ್ಷಣ ಪಡೆಯುತ್ತಿದ್ದಾರೆ. ಬಡವರ ಗೋಳು ಕೇಳೋರು ಯಾರು? ದಿನದಿಂದ ದಿನಕ್ಕೆ ಮಕ್ಕಳ ದಾಖಲಾತಿ ಸಂಖ್ಯೆ ಕಡಿಮೆಯಾಗ್ತಾ ಇದೆ. ಇದಕ್ಕೆ ಕಾರಣ ಸುಭದ್ರವಾದ ಕಟ್ಟಡ ವ್ಯವಸ್ಥೆ ಇಲ್ಲ, ಸಿಬ್ಬಂದಿಗಳ ಕೊರತೆ, ಮಕ್ಕಳಿಗೆ ಸಿಬ್ಬಂದಿಗಳಿಗೆ ಮೂಲಭೂತ ಸೌಕರ್ಯಗಳಿಲ್ಲ. ಇದರಿಂದಾಗಿ ವರ್ಷದಿಂದ ವರ್ಷಕ್ಕೆ ಮಕ್ಕಳ ದಾಖಲಾತಿ ಅನ್ನೋದು ಬಹಳ ಕಡಿಮೆ ಆಗ್ತಿದೆ. ಅದೇನೇ ಇದ್ದರೂ ಸರ್ಕಾರದ ಅನುದಾನದಲ್ಲಿ ಸುಮಾರು 52 ಮಕ್ಕಳ ಪ್ರಾಥಮಿಕ ಶಿಕ್ಷಣ ನಡೆಯುತ್ತಿದೆ. ಅದರಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಸುಮಾರು 27 ಮಕ್ಕಳು ಉರ್ದು ಶಾಲೆಯಲ್ಲಿ ಓದುತ್ತಾ ಇದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಮುಸ್ಲಿಂ ಸಮುದಾಯದ ಜನ ಮದರಸ ಶಿಕ್ಷಣ ವ್ಯವಸ್ಥೆಯಿಂದ ಹೊರಬಂದು ಸಾರ್ವಜನಿಕ ಸಾಮಾನ್ಯ ಶಿಕ್ಷಣದ ಕಡೆ ಮುಖ ಮಾಡುತ್ತಿರುವುದರ ಪರಿಣಾಮ ಅತ್ಯಂತ ಬಡವರ್ಗದ ಮುಸ್ಲಿಂ ಜನರು ಕೂಡ ತಮ್ಮ ಮಕ್ಕಳನ್ನು ಸಾರ್ವಜನಿಕ ಶಿಕ್ಷಣ ಶಾಲೆಗೆ ದಾಖಲಾತಿ ಮಾಡ್ತಿದ್ದಾರೆ. ಇಂತಹ ಬಡ ಗುಬ್ಬಿಗಳ ಮೇಲೆ ಗಿಡುಗನೊಬ್ಬನಿಂದ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಲಾಗಿದೆ. ಬಡ ಮಕ್ಕಳ ಶಿಕ್ಷಣದ ಬದುಕಿಗೆ ಬೆಂಕಿ ಇಡುವ ಕೆಲಸ ಕಾಕಿ ಇಲಾಖೆಯಿಂದ ಒಳಗೊಳಗೆ ನಡೆದಿದೆ. ಬಡವರಿಗೆ ಮಕ್ಕಳಾಗಿರುವುದು ತಪ್ಪೆ ಅಥವಾ ಮಕ್ಕಳು ಬಡವರ ಮನೆಯಲ್ಲಿ ಹುಟ್ಟಿದ್ದು ತಪ್ಪೆ? ಹೌದು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆ ವೆಂಕಟ್ ಜಿಲ್ಲಾ ಪೊಲೀಸ್ ಕಚೇರಿ ಆವರಣದಲ್ಲಿರುವ ಬಡ ಮಕ್ಕಳಿಗೆ ಶಿಕ್ಷಣ ನೀಡುತ್ತಿರುವ ಸರ್ಕಾರಿ ಶಾಲೆಯನ್ನು ಎತ್ತಂಗಡಿ ಮಾಡಿಸಲು ಹೊರಟಿದ್ದಾರೆ. ಜಿಲ್ಲಾಧಿಕಾರಿ ಸೇರಿದಂತೆ ಶಿಕ್ಷಣ ಇಲಾಖೆ ಮುಖ್ಯಸ್ಥರಿಗೆ ಪೊಲೀಸ್ ಇಲಾಖೆ ಆವರಣದಲ್ಲಿರುವ ಸರ್ಕಾರಿ ಶಾಲೆಯನ್ನು ಸ್ಥಳಾಂತರಗೊಳಿಸುವಂತೆ ಪತ್ರ ಬರೆದಿದ್ದಾರೆ. ಅದಕ್ಕೆ ಅದ್ಭುತವಾದ ಕಾರಣ ಕೂಡ ತಮ್ಮ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಉಗ್ರಾಣ ಹತ್ತಿರದಲ್ಲೇ ಇರುವುದರಿಂದ ಮತ್ತು ಜಿಲ್ಲಾ ಪೊಲೀಸ್ ವಸತಿ ಗೃಹದ ಆವರಣದಲ್ಲಿರುವ ಪೊಲೀಸ್ ಗ್ರಂಥಾಲಯ ಕಟ್ಟಡ ನವೀಕರಣ ಕಾಮಗಾರಿ ನಡೆಯುತ್ತಿರುವುದರಿಂದ ಅಂಗನವಾಡಿ ಕೇಂದ್ರ ಮತ್ತು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯನ್ನು ಸುರಕ್ಷತೆಯ ದೃಷ್ಟಿಯಿಂದ ಜಿಲ್ಲಾ ಪೊಲೀಸ್ ಕಚೇರಿಯ ಆವರಣದ ವ್ಯಾಪ್ತಿಯಿಂದ ಬೇರೆಡೆಗೆ ಸ್ಥಳಾಂತರಗೊಳಿಸುವಂತೆ
ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಜಿಲ್ಲಾಧಿಕಾರಿಗಳು ಬಡ ಮಕ್ಕಳ ಶಿಕ್ಷಣದ ಬಗ್ಗೆ ಕನಿಷ್ಠ ಯೋಚನೆಯನ್ನು ಮಾಡದೆ ಶಿಕ್ಷಣ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಿಗೆ ಅತ್ಯಂತ ತುರ್ತಾಗಿ ಕ್ರಮ ವಹಿಸಲು ಸೂಚನೆ ಬೇರೆ ಕೊಟ್ಟುಬಿಟ್ಟಿದ್ದಾರೆ. ಬಡ ಮಕ್ಕಳ ಶಿಕ್ಷಣದ ಹಕ್ಕನ್ನು ದಮನ ಮಾಡುವ ಎಲ್ಲ ಕುತಂತ್ರ ಷಡ್ಯಂತ್ರಗಳ ಕೆಲಸಗಳು ತೆರೆಮರೆಯಲ್ಲೇ ನಡೆಯುತ್ತಾ ಇದೆ. ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಭಾಗಶಃ ಈ ಶಾಲೆ ಇರೋದಿಲ್ಲ. ಶಾಲಾ ಮಕ್ಕಳ ಪೋಷಕರು ತಮ್ಮ ಮಕ್ಕಳ ಶಿಕ್ಷಣದ ಬದುಕಿನ ಉಳಿವಿಗಾಗಿ ಧ್ವನಿ ಎತ್ತಲು ಶಕ್ತಿ ಇಲ್ಲದ ಸಾಮಾಜಿಕ ಕಾರ್ಯಕರ್ತ ಹಂದ್ರಾಳ್ ನಾಗಭೂಷಣ್ ರವರ ಸಹಾಯ ಕೋರಿದ್ದಾರೆ. ಬಡ ಮಕ್ಕಳ ಮತ್ತು ಪೋಷಕರ ಬೆನ್ನಿಗೆ ನಿಂತಿರುವ ಹಂದ್ರಾಳ್ ನಾಗಭೂಷಣ್ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಜಿಲ್ಲಾಧಿಕಾರಿಗಳಿಗೆ ಬರೆದ ಪತ್ರಕ್ಕೆ ಕೆಂಡಾಮಂಡಲರಾಗಿದ್ದಾರೆ. ಸರ್ಕಾರದ ಜಾಗ ಯಾರದ್ದೋ ಪಿತ್ರಾರ್ಜಿತ ಆಸ್ತಿ ಅಲ್ಲ. ಇಷ್ಟು ವರ್ಷ ಸುರಕ್ಷಿತವಾಗಿದ್ದ ಬಡ ಮಕ್ಕಳ ಸರ್ಕಾರಿ ಶಾಲೆ ಈಗ ಸುರಕ್ಷತೆ ಇಲ್ಲ ಅನ್ನೋದಾದರೆ ಯಾರಿಂದ ಶಾಲೆಯ ಸುರಕ್ಷತೆಗೆ ಧಕ್ಕೆ ಆಗುತ್ತಿದೆ? ಬಡ ಮಕ್ಕಳು ಶಿಕ್ಷಣ ಪಡೆಯುತ್ತಿರುವ ಸರ್ಕಾರಿ ಶಾಲೆ ಸ್ಥಳಾಂತರಕ್ಕೆ ಯಾವುದೇ ರೀತಿಯಲ್ಲೂ ಅವಕಾಶ ಮಾಡಿಕೊಡೋದಿಲ್ಲ. ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಕೊಡುತ್ತೇನೆ. ಇದು ಪೊಲೀಸ್ ಇಲಾಖೆಯಲ್ಲಿನ ಕೆಲವರ ಅತಿರೇಕದ ವರ್ತನೆ. ತುಮಕೂರು ಯಾರಪ್ಪನ ಆಸ್ತಿಯಲ್ಲ. ಅಧಿಕಾರಿಗಳು ಬರುತ್ತಾರೆ, ಒಂದೆರಡು ವರ್ಷ ಕೆಲಸ ಮಾಡಿ ಹೋಗುತ್ತಾರೆ. ಇದೇ ಊರಿನಲ್ಲಿ ಹುಟ್ಟಿ ಬದುಕು ಕಟ್ಟಿಕೊಂಡವರಿಗೆ ಸೇರಿದ್ದು ತುಮಕೂರು. 6 ದಶಕಗಳಿಂದ ಶಾಲೆಯೂ ಇಲ್ಲೇ ಇದೆ. ಸಾಕಷ್ಟು ದೂರದಲ್ಲಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಕಚೇರಿ ಮತ್ತು ಉಗ್ರಾಣ ಕೂಡ ಇದೆ. ಇಷ್ಟು ವರ್ಷ ಸುರಕ್ಷತೆ ಇತ್ತು, ಈಗ ಸುರಕ್ಷತೆ ಇಲ್ಲವೇ? ಕಳೆದ 6 ದಶಕದಲ್ಲಿ ಜಿಲ್ಲಾ ಪೊಲೀಸ್ ಕಚೇರಿ ಕಟ್ಟಡದ ಕಾಮಗಾರಿ ಆಗಿದೆ. ಸ್ಮಾರ್ಟ್ ಸಿಟಿ ವತಿಯಿಂದ ಕಮಾಂಡೆಂಟ್ ರೂಮ್ ಕಾಮಗಾರಿ ಕೂಡ ಆಗಿದೆ. ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಕಟ್ಟಡ ನಿರ್ಮಾಣವಾಗುವಾಗಲೂ ಈ ಶಾಲೆ ಇಲ್ಲಿಯೇ ಇದ್ದಿತ್ತು. ಆಗ ಮಕ್ಕಳ ಸುರಕ್ಷತೆಗೆ ಯಾವುದೇ ತೊಂದರೆ ಆಗಿಲ್ಲ. ಈಗ ಗ್ರಂಥಾಲಯ ಕಟ್ಟಡ ಕಾಮಗಾರಿಯಿಂದ ಮಕ್ಕಳ ಸುರಕ್ಷತೆಗೆ ಧಕ್ಕೆ ಆಗುತ್ತದೆಯೇ? ನಿಮ್ಮ ಆಡಳಿತದಲ್ಲಿ ಬಡ ಮಕ್ಕಳಿಗೆ ಸುರಕ್ಷಿತ ಇಲ್ಲ ಅನ್ನೋದನ್ನ ತಾವೇ ಒಪ್ಪಿಕೊಳ್ಳುತ್ತೀರಾ ಎಂದು ಖಾರವಾಗಿ ಪೊಲೀಸ್ ಇಲಾಖೆ ಮುಖ್ಯಸ್ಥರನ್ನ ಹಂದ್ರಾಳ್ ನಾಗಭೂಷಣ್ ಪ್ರಶ್ನೆ ಮಾಡಿದ್ದಾರೆ. ಬೇಲಿಯೇ ಎದ್ದು ಹೊಲಮೈದಂತೆ ಸರ್ಕಾರಿ ಶಾಲೆಗಳ ಮೇಲೆ ಸರ್ಕಾರಿ ಅಧಿಕಾರಿಗಳೇ ತಮ್ಮ ಅಸ್ತ್ರ ಪ್ರಯೋಗ ಮಾಡುತ್ತಿದ್ದಾರೆ. ಬಡ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಕಿಂಚಿತ್ತು ಸಾಮಾಜಿಕ ಕಳಕಳಿ ಇಲ್ಲದ ಅಧಿಕಾರಿಗಳು ಸರ್ಕಾರಿ ಶಾಲೆಯ ನಾಶಕ್ಕೆ ಸಂಚು ರೂಪಿಸುತ್ತಿರುವುದು ಈ ಒಂದು ವ್ಯವಸ್ಥೆಯ ದುರಂತ. ಇತ್ತೀಚೆಗೆ ಸರ್ಕಾರಿ ಶಾಲೆಗಳು ಅಳಿವಿನ ಅಂಚಿನಲ್ಲಿ ಇದೆ. ಸರ್ಕಾರಿ ಅಧಿಕಾರಿಗಳಿಗೆ ಸರ್ಕಾರದ ಕೆಲಸ ಮಾತ್ರ ಬೇಕು. ಸರ್ಕಾರದ ಯೋಜನೆಗಳನ್ನು ಬದ್ಧತೆಯಿಂದ ಯಶಸ್ವಿಗೊಳಿಸಬೇಕು ಅನ್ನುವ ಕನಿಷ್ಠ ಬದ್ಧತೆ ಇಲ್ಲ. ಯಾವುದೇ ಮೂಲಭೂತ ಸೌಕರ್ಯವಿಲ್ಲದ ಶಾಲೆಗಳ ಉಳಿವಿಗಾಗಿ ಹಲವಾರು ಕಡೆ ಶಿಕ್ಷಕರು, ಸಾರ್ವಜನಿಕರು ತಮ್ಮ ಕೈಗಳಿಂದ ಖರ್ಚು ವೆಚ್ಚ ಮಾಡಿಕೊಂಡು ಸರ್ಕಾರಿ ಶಾಲೆಯನ್ನು ಉಳಿಸುವ ಕೆಲಸ ಮಾಡುತ್ತಿದ್ದಾರೆ. ಇಂತಹ ಸ್ಥಿತಿಯಲ್ಲಿ ಉಳ್ಳವರು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬ ಘೋಷವಾಕ್ಯಕ್ಕೆ ಎಳ್ಳು ನೀರು ಬಿಡುತ್ತಿದ್ದಾರೆ. ಇವತ್ತಿನ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡುತ್ತಿರುವ ಅದೆಷ್ಟೋ ಅಧಿಕಾರಿಗಳು ಸರ್ಕಾರಿ ಶಾಲೆಯಲ್ಲಿ ಓದಿ ಪದವಿಗಳನ್ನು ಮುಗಿಸಿ ಸರ್ಕಾರಿ ಕೆಲಸವನ್ನು ಮಾಡುತ್ತಿದ್ದಾರೆ. ಸರ್ಕಾರಿ ಸೇವೆಯಲ್ಲಿರುವ ಅಧಿಕಾರಿಗಳೇ ಸರ್ಕಾರಿ ಶಾಲೆಗಳನ್ನು ದಮನ ಮಾಡುವ ಕೆಲಸಕ್ಕೆ ಕೈ ಜೋಡಿಸಿದ್ದಾರೆ. ಇಂತಹ ಅವ್ಯವಸ್ಥೆ ಸಮಾಜದಲ್ಲಿ ಬಡವರ ಮಕ್ಕಳು ಬದುಕು ಕಟ್ಟಿಕೊಳ್ಳಲು ಕಷ್ಟಪಡುತ್ತಿದ್ದಾರೆ. ಇಂತಹ ಅವ್ಯವಸ್ಥೆಗೆ ಕಾರಣ ಅಧಿಕಾರದ ಅಮಲಿನಲ್ಲಿ ಮೆರೆಯುತ್ತಿರುವ ದುಷ್ಟ ಮನಸ್ಥಿತಿಯ ಗೋಮುಖ ವ್ಯಾಘ್ರಗಳು. ಪ್ರಿಯ ವೀಕ್ಷಕರೇ, ಇದೇ ಅವ್ಯವಸ್ಥೆಯ ಸಮಾಜದಲ್ಲಿ ನೀವು ಅಷ್ಟೇ ಅಲ್ಲ, ನಮ್ಮ ಮುಂದಿನ ಪೀಳಿಗೆ ಸಹ ಬದುಕು ಕಟ್ಟಿಕೊಳ್ಳಬೇಕಾಗಿದೆ. ಇಂಥ ಅವ್ಯವಸ್ಥೆಯ ಬದಲಾವಣೆಗಾಗಿ ನಮ್ಮ ಈ ಒಂದು ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ನಮ್ಮ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಅವ್ಯವಸ್ಥೆಯ ಬದಲಾವಣೆಗಾಗಿ ಈ ವಿಡಿಯೋ ಶೇರ್ ಮಾಡುವ ಮೂಲಕ ನಿಮ್ಮದೇ ಆದ ಕಾಣಿಕೆಯನ್ನು ಸಮಾಜದ ಮುಖ್ಯವಾಹಿನಿಗೆ ನೀಡಿ. ನಮ್ಮ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ನಮ್ಮ ಪ್ರಯತ್ನಕ್ಕೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಕಾಮೆಂಟ್ಗಳು ಸಭ್ಯತೆಯ ನೆಲೆಗಟ್ಟಿನಲ್ಲಿ ಇರಲಿ. ಮತ್ತೊಂದು ಅವ್ಯವಸ್ಥೆಯ ಅನಾವರಣ ಮಾಡಲು ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ಕ್ಷೇಮವಾಗಿರಿ, ಸುರಕ್ಷಿತವಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.